ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ಆಧ್ಯಾತ್ಮಿಕವಾಗಿ ದೃಢವಾಗಿ ಇದ್ದೀರಾ? ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ನಾವು ಆಗಾಗ್ಗೆ ಮಾತನಾಡುವಂತಹ ಮಾತು, ಪ್ರಿಯರೇ, ನೀವು ಆತ್ಮದಲ್ಲಿ ವೃದ್ಧಿಯಾಗುವುದಾದರೆ ಎಲ್ಲಾ ವಿಷಯದಲ್ಲೂ ವೃದ್ಧಿಯಾಗುತ್ತೀರಾ ಎಂದು. ಆತ್ಮದಲ್ಲಿ ವೃದ್ಧಿಯಾಗುವುದನ್ನು ಕಲಿತುಕೊಳ್ಳುವವರು ಎಲ್ಲಾ ವಿಷಯದಲ್ಲೂ ಕೂಡ ವೃದ್ಧಿಯಾಗುತ್ತಾರೆ ಎಂಬುದಾಗಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ನಾವು ಹೆಚ್ಚಾಗಿ ಸ್ಪಿರಿಚುವಲ್ ಪ್ರಾಸ್ಪರಿಟಿ ಮೇಲೆ ದೃಷ್ಟಿ ಇಡುವುದಾದರೆ ದೇವರು ಉಳಿದಂತಹ ವಿಷಯದಲ್ಲೂ ಕೂಡ ನಮಗೆ ಜಯವನ್ನು ಕೊಡುತ್ತಾರೆ. ಪ್ರತಿದಿನ ಒಂದು ವಾಗ್ದಾನ ಸಂದೇಶವನ್ನು ಬೈಬಲ್ ಅಲ್ಲಿ ನಾವು ಕೇಳುತ್ತಾ ಇದ್ದೇವೆ. ಇದು ಮನುಷ್ಯರು ಮಾತನಾಡಿದಂತಹ ಮಾತು ಅಲ್ಲ. ದೇವರು ಪರಿಶುದ್ಧಾತ್ಮನನ್ನು ಪ್ರೇರೇಪಿಸಿ ತನ್ನ ಭಕ್ತರ ಮೂಲಕ ಬರೆಸಿದಂತಹ ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ಅದನ್ನು ಒಂದೊಂದಾಗಿ ನಾವು ಧ್ಯಾನಿಸುವಾಗ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಪ್ರಯೋಜನ ಹೊಂದುವುದು ಮಾತ್ರವಲ್ಲದೆ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ನಾವು ಮಾರ್ಪಡುತ್ತೇವೆ. ದೇವ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ದೇವರು ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಭಕ್ತನಾದ ಪೇತ್ರನು ಬರೆಯುತ್ತಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಕೀರ್ತನೆಗಳ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು, ನಾನು ಹೆದರುವುದಿಲ್ಲ. ಒಂದು ಸಾರಿ ಎಲ್ಲರೂ ಕೂಡ ಈ ಮಾತನ್ನು ಹೇಳಿರಿ, ನಾನು ಹೆದರುವುದಿಲ್ಲ. ಐ ವಿಲ್ ನಾಟ್ ಫಿಯರ್. ವಂಡರ್ಫುಲ್. ಪ್ರತಿದಿನವೂ ಕೂಡ ಈ ಮಾತನ್ನು ಹೇಳುತ್ತಲೇ ಇರಬೇಕು. ಯಾಕಂದ್ರೆ ಪ್ರತಿದಿನವೂ ಕೂಡ ಸೈತಾನನು ಯಾವುದೋ ಒಂದು ವಿಧದಲ್ಲಿ ನಮ್ಮನ್ನು ಹೆದರಿಸುತ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೆದರುವುದಕ್ಕೆ ಕಾರಣ ಇಲ್ಲದೇ ಇದ್ದರೂ ಕೂಡ ಅನೇಕರು ಹೆದರುತ್ತಾರಂತೆ. ಅಲ್ಲಿ ಹೆದರುವುದಕ್ಕೆ ಕಾರಣವೇ ಇಲ್ಲ, ಆದರೆ ಅನೇಕರಿಗೆ ಹೆದರುವಂಥದ್ದು ಅಭ್ಯಾಸವಾಗಿದೆ. ಅನಾರೋಗ್ಯದ ನಿಮಿತ್ತ ಭಯಪಡುವಂಥದ್ದು, ಸಾಲದ ಸಮಸ್ಯೆಯಿಂದ, ನಿಂದೆ ಅವಮಾನಗಳ ನಿಮಿತ್ತವಾಗಿ ಭಯಪಡುವಂಥದ್ದು, ಸೋಲು ಬರುತ್ತದೇನೋ ಎನ್ನುವಂತಹ ಭಯ ಅನೇಕರಲ್ಲಿ ನಾವು ಗಮನಿಸುತ್ತೇವೆ. ಆದರೆ ಅರಸನಾದ ದಾವೀದನು ತನ್ನ ಮಗನಿಂದ ಹಿಂದಟ್ಟಲ್ಪಡುತ್ತಾ ಇರುವಂತಹ ಸಂದರ್ಭ ಇದು. ಅಬ್ಷಲೋಮನು ಸ್ವಂತ ತಂದೆಯನ್ನು ಹಿಂದಟ್ಟಿ ಬಂದನು. ಅಧಿಕಾರದ ಆಸೆ, ಪದವಿಯ ವ್ಯಾಮೋಹ. ಅನೇಕರು ಕೂಡ ಪ್ರಪಂಚದಲ್ಲಿ ಈ ರೀತಿಯಾಗಿ ಪ್ರಯಾಸ ಪಡುತ್ತಾರೆ ಅಲ್ವಾ? ಕೆಲವು ವರ್ಷಗಳ ಹಿಂದೆ ನೇಪಾಲ್ ದೇಶದಲ್ಲಿ ಅರಸನ ಕುಟುಂಬದಲ್ಲಿದ್ದಂತಹ ಒಬ್ಬ ಯವನಸ್ಥನು ಆ ಅರಸನ ಪದವಿಗೋಸ್ಕರ ಇಡೀ ಕುಟುಂಬವನ್ನೇ ಸಾಯಿಸಿದನು. ತಂದೆಯಿಂದ ಮೊದಲುಗೊಂಡು ಕುಟುಂಬದಲ್ಲಿ ಯಾರ್ಯಾರಿದ್ದರೋ ಎಲ್ಲರನ್ನೂ ಕೂಡ ಶೂಟ್ ಮಾಡಿ ಸಾಯಿಸಿದನು. ಯಾಕಂದ್ರೆ ಅಧಿಕಾರವು ತನಗೇ ಇರಬೇಕು ಎನ್ನುವಂಥ ಆಲೋಚನೆ. ಪ್ರಪಂಚದಲ್ಲಿ ಈ ರೀತಿಯಾಗಿ ಅನೇಕರು ಇದ್ದಾರೆ ಅಬ್ಷಲೋಮಿನ ಮನಸ್ಸು ಹೊಂದಿದಂಥವರು. ಅಬ್ಷಲೋಮನು ಕೂಡ ತನ್ನ ತಂದೆಯನ್ನು ತಪ್ಪಿಸಿ ತಾನು ಜನರನ್ನು ಪರಿಪಾಲನೆ ಮಾಡಬೇಕೆಂದು ಅಧಿಕಾರವನ್ನು ಹೊಂದಿರಬೇಕೆಂಬುದಾಗಿ ಆಸೆ ಪಟ್ಟನು. ಆದರೆ ದೇವರ ಆರಿಸುವಿಕೆಯನ್ನು ಅಬ್ಷಲೋಮನು ಗುರುತಿಸಲಿಲ್ಲ. ದೇವರ ಆಯ್ಕೆಯಲ್ಲಿ ದೇವರು ದಾವೀದನ ಅರಸನಾಗಿರಬೇಕೆಂದು ಆಶೆ ಪಟ್ಟರು. ದಾವೀದನ ನಂತರ ಸೊಲೊಮೋನನು ಇಸ್ರೇಲ್ ಪ್ರಜೆಗಳನ್ನು ಆಳ್ವಿಕೆ ಮಾಡುವುದಕ್ಕೆ ದೇವರು ನೇಮಿಸಿದರು. ಅಬ್ಷಲೋಮನು ಪದವಿ ಆಕಾಂಕ್ಷೆಯಿಂದ ತನ್ನ ತಂದೆಯನ್ನು ಹಿಂದಟ್ಟುತ್ತಾ ಇದ್ದರೆ ಕಾಲಿಗೆ ಚಪ್ಪಲಿಯೂ ಕೂಡ ಇಲ್ಲದೆ ಅರಣ್ಯದಲ್ಲಿ ಹೋಗುತ್ತಾ ಇದ್ದಾನೆ ಅಬ್ಷಲೋಮನು. ಆ ಸಂದರ್ಭದಲ್ಲಿ ಅಬ್ಷಲೋಮನ ಚರಿತ್ರೆಯು ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಭಕ್ತನಾದ ದಾವೀದನು ಬರೆದಂತಹ ಕೀರ್ತನೆ ಇದು. ಈಗ ಓದಿದಂತಹ ವಾಕ್ಯ ಭಾಗದಲ್ಲಿ ಸಾವಿರಾರು ಮಂದಿ ದಂಡೆತ್ತಿ ನನ್ನ ವಿರುದ್ಧವಾಗಿ ನಿಂತರೂ ಕೂಡ ಸನ್ನದ್ಧರಾಗಿ ನಿಂತಿರುವ ಎನ್ನುವಂತಹ ಮಾತು ಇಬ್ರಿಯದಲ್ಲಿ ಸಬೀಬ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಸಬೀಬ್ ಎನ್ನುವಂತಹ ಪದಕ್ಕೆ ಅರ್ಥ ಏನೆಂದರೆ ಸರ್ಕಲ್, ಸುತ್ತಲೂ ಕೂಡ ಸೇರಿ ಬರುವಂಥದ್ದು. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಆನ್ ಎವ್ರಿ ಸೈಡ್, ಪ್ರತಿ ದಿಕ್ಕಿನಲ್ಲೂ ಕೂಡ ಶತ್ರುಗಳು ನಿಂತಿದ್ದಾರೆ. ಇನ್ನು ಎಲ್ಲೂ ಹೋಗುವುದಕ್ಕೆ ಆಗಲ್ಲ. ಸರ್ಕಲ್ ಮಾಡಿದ್ದಾರೆ ಎಂಬುದಾಗಿ ಹೇಳುತ್ತೇವಲ್ವಾ, ಆ ರೀತಿಯಾಗಿದ್ದಾನೆ ದಾವೀದನು. ಆ ರೀತಿಯಾಗಿದ್ದಾರೆ. ಸುತ್ತಲೂ ಎಷ್ಟು ಜನ ಇದ್ದಾರೆ ಅಂದರೆ 10,000 ಜನ ಇದ್ದಾರೆ. ದಾವೀದನು ಸುಮ್ಮನೆ ಈ ಸಂಖ್ಯೆಯನ್ನು ಬರೆಯಲಿಲ್ಲ. ಏನೋ ಹಾಗೆ ಆ ನಂಬರ್ ಹಾಕೋಣ, ಏನೋ 10,000 ಜನ, 20,000 ಜನ, ಆ ರೀತಿ ಸುಮ್ಮನೆ ಆ ಮಾತನ್ನು ಬರೆಯಲಿಲ್ಲ. ನೀವು 2 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ ಮೊದಲ 3 ವಾಕ್ಯವನ್ನು ಓದಿದ್ರೆ ಅಲ್ಲಿ ಅಹೀತೋಫೆಲನು ಎನ್ನುವಂತಹ ವ್ಯಕ್ತಿ ಅಬ್ಷಲೋಮನೊಂದಿಗೆ ಮಾತನಾಡುತ್ತಾ ಇದ್ದಾನೆ. ನಿನ್ನ ತಂದೆ ಈಗ ಬಲಹೀನನಾಗಿದ್ದಾನೆ, ಆದ್ದರಿಂದ ಈಗ ನೀನು ನಿನ್ನ ತಂದೆಯ ಮೇಲೆ ದಂಡೆತ್ತಿ ಬರುವುದಾದರೆ, ಯುದ್ಧ ಮಾಡುವುದಾದರೆ, ನಿನ್ನ ತಂದೆ ಹೇಗೂ ಬಲಹೀನನಾಗಿದ್ದಾನೆ, ಆದ್ದರಿಂದ ಆತನನ್ನು ಹಂತ ಮಾಡಿ ಆತನ ಸುತ್ತಲಿರುವಂತಹ ಜನರನ್ನು ನಾನು ನಿನ್ನ ಕಡೆಗೆ ತಿರುಗಿಸುತ್ತೇನೆ. ಅದಕ್ಕಾಗಿ ನಾನು ಎಷ್ಟು ಜನರನ್ನು ಕರ್ಕೊಂಡು ಹೋಗುತ್ತೇನೆ ಅಂದರೆ 12,000 ಮಂದಿಯನ್ನು ಆರಿಸಿಕೊಂಡು ನಿನ್ನ ತಂದೆಯನ್ನು ಹತ ಮಾಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಅಹೀತೋಫೆಲ್ ಎನ್ನುವಂತಹ ವ್ಯಕ್ತಿ ಅಬ್ಷಲೋಮನೊಂದಿಗೆ ಮಾತನಾಡಿದ ಸಂದರ್ಭ ಅಲ್ಲಿ ಇದೆ. ಅಂದರೆ ಸ್ಪೆಸಿಫಿಕ್ ಆಗಿ ಅಲ್ಲಿ ಬರೆಯಲ್ಪಟ್ಟಿದೆ 12,000 ಮಂದಿಯನ್ನು ಅಹೀತೋಫೆಲನು ಕರ್ಕೊಂಡು ಹೋಗುತ್ತಾನೆ ಎಂಬುದಾಗಿ. ಈ ವಿಷಯವು ದಾವೀದನಿಗೆ ಗೊತ್ತಾಯಿತು. ಆದ್ದರಿಂದ 10,000 ಮಂದಿ ಎಂಬುದಾಗಿ ದಾವೀದನು ಹೇಳುವುದರಲ್ಲಿ ಆ ಮಾತನ್ನು ಉದ್ದೇಶಿಸುತ್ತಾ ಇದ್ದಾನೆ. ಪ್ರಿಯರೇ, ಗಮನಿಸಿರಿ, ದಾವೀದನೊಬ್ಬನಿದ್ದಾನೆ. ಆತನ ಸುತ್ತಲೂ 10,000 ಮಂದಿ ನಿಂತಿದ್ದರೂ ಕೂಡ ಅವರೆಲ್ಲರ ಲಕ್ಷ್ಯವೂ ಕೂಡ ದಾವೀದನೇ.
ದಾವಿದನ ಸುತ್ತಲಿರುವಂತವರೆಲ್ಲ ಅವರನ್ನು ಕೇವಲ ಹಿಡಿಯುತ್ತಾರಂತೆ, ದಾವಿದನನ್ನು ಸಾಯಿಸುತ್ತಾರಂತೆ. ಇದು ಅಹಿತೋಫೆಲನ ಆಲೋಚನೆ. ಈ ವಿಷಯವನ್ನು ದಾವಿದನು ಆಲೋಚನೆ ಮಾಡಿ ಹೇಳುತ್ತಾನೆ, 10,000 ಮಂದಿ ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತರೂ ಕೂಡ ನಾನು ಹೆದರುವುದಿಲ್ಲ. ಯಾಕೆ ಅಂದರೆ ರಕ್ಷಣೆಯು ಯೆಹೋವನದೇ. ಆಮೇನ್. ನನ್ನನ್ನು ಕಾಪಾಡುವವನು ಆತನೇ, ನನ್ನನ್ನು ರಕ್ಷಿಸುವವನು ಆತನೇ. ನಾನು ಯಾರನ್ನು ಅವಲಂಬಿಸಿದ್ದೇನೋ, ಯಾವ ದೇವರನ್ನು ಆತುಕೊಂಡಿದ್ದೇನೋ, ಆ ದೇವರು 10,000 ಮಂದಿ ಅಲ್ಲ, ಇನ್ನೂ ಹೆಚ್ಚಾಗಿ ಬಂದರೂ ಕೂಡ ನನ್ನನ್ನು ಸುರಕ್ಷಿತವಾಗಿ ಕಾಪಾಡುತ್ತಾರೆ. ನನ್ನನ್ನು ಭದ್ರಪಡಿಸುವ ದೇವರು ಆತನು. ಪ್ರಿಯ ದೇವ ಮಗುವೆ, ಈ ದಿನವೂ ಕೂಡ ನಿನ್ನ ಸುತ್ತಲೂ ಶತ್ರುಗಳೆಲ್ಲರೂ ಕೂಡ ಸನ್ನದ್ಧರಾಗಿ ನಿಂತಿದ್ದಾರಾ? ಅಂದರೆ ಸರ್ಕಲ್ ಮಾಡಿದ್ದಾರಾ? ಆನ್ ಎವ್ರಿ ಸೈಡ್ ಪ್ರತಿ ಪರಿಸ್ಥಿತಿಯನ್ನು ನಿನಗೆ ಪ್ರತಿಕೂಲವಾಗಿ ಮಾಡಬೇಕೆಂದು ಶತ್ರುಗಳು ಬಹಳ ಪ್ರಯತ್ನ ಪಡುತ್ತಿದ್ದಾರಾ? ಬಹುಶಃ ನಿನ್ನ ಕುಟುಂಬದವರೇ, ನಿನ್ನ ಒಡ ಹುಟ್ಟಿದವರೇ, ನಿನ್ನ ಬಂಧುಗಳೇ, ನಿನ್ನ ಸ್ನೇಹಿತರೆ, ಇಲ್ಲಿಯ ತನಕ ನಿನ್ನ ಮೂಲಕವಾಗಿ ಎಷ್ಟು ಜನರು ಆಶೀರ್ವದಿಸಲ್ಪಟ್ಟಿದ್ದಾರೋ ಅವರೇ ನಿನ್ನ ವಿರುದ್ಧವಾಗಿ ನಿಂತು ನಿನ್ನ ಮರಣವನ್ನು ನೋಡಬೇಕೆಂದು, ನಿನ್ನ ಸೋಲನ್ನು ನೋಡಬೇಕೆಂದು, ನಿನ್ನ ಕುಗ್ಗುವಿಕೆಯನ್ನು ನೋಡಬೇಕೆಂದು ಬಹಳ ಪ್ರಯತ್ನ ಪಡುತ್ತಿದ್ದಾರಾ? ಅಥವಾ ನಿನ್ನ ಆಫೀಸ್ನಲ್ಲಿ ನೀನು ಸತ್ಯಕ್ಕಾಗಿ ನಿಲ್ಲುವಾಗ ಅವರು ಮಾಡುತ್ತಿರುವಂತಹ ದುರ್ನೀತಿಯುಳ್ಳ ಕಾರ್ಯದಲ್ಲಿ ನೀನು ಪಾಲುಗಾರನಾಗದೇ ಇದ್ದಾಗ ಅನೇಕರು ನಿನ್ನನ್ನು ಹಿಂಸೆ ಮಾಡುತ್ತಿದ್ದಾರಾ? ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವರು ನಿನ್ನ ಪಕ್ಷದಲ್ಲಿ ಇದ್ದಾರೆ. ಗಾಡ್ ಈಸ್ ಇಮ್ಯಾನ್ಯುಯಲ್. ಆತನು ನಿನ್ನ ಜೊತೆ ಇರುವಂತಹ ದೇವರು, ಪ್ರತಿ ಪರಿಸ್ಥಿತಿಯಲ್ಲೂ ಜಯ ಕೊಡುವಂತಹ ದೇವರು. ಕುಗ್ಗಿ ಹೋಗಬೇಡ. 10,000 ಮಂದಿ ಕೂಡ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ಹೆದರಬೇಡ. ಧೈರ್ಯವಾಗಿ ನಿಲ್ಲು. ದೇವರಿಗೋಸ್ಕರ ರಕ್ಷಣೆ ಕೊಡುವವನು ಆತನೇ, ಜಯವನ್ನು ಕೊಡುವವನು ಆತನೇ, ಸ್ವಸ್ಥತೆ ಕೊಡುವವನು ಆತನೇ, ಬಿಡುಗಡೆ ಕೊಡುವವನು ಆತನೇ, ವಿಮೋಚನೆ ಕೊಡುವವನು ಆತನೇ. ಯಾಕಂದರೆ ಆತನು ತನ್ನ ಜನರ ಪಕ್ಷದಲ್ಲಿ ನಿಲ್ಲುವಂತಹ ದೇವರು. ವಾಕ್ಯ ಹೇಳುತ್ತಾ ಇದೆ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಂತಹ ಕಾಲದಲ್ಲಿ ಆತನೊಂದು ಸುಂದರವಾದ ಮಾತನ್ನು ಹೇಳುತ್ತಾರೆ, ನನ್ನ ಕರಗಳಿಂದ ಯಾರೊಬ್ಬರು ಕೂಡ ನಿಮ್ಮನ್ನು ಅಪಹರಿಸುವುದಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಸ್ನ್ಯಾಚ್ ಯು ಔಟ್ ಆಫ್ ಮೈ ಹ್ಯಾಂಡ್ಸ್. ನನ್ನ ಕೈಯಿಂದ ಯಾರೊಬ್ಬರು ಕೂಡ ನಿಮ್ಮನ್ನು ಅಪಹರಿಸುವುದಿಲ್ಲ. ಇದು ಕರ್ತನು, ರಕ್ಷಕನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು. ಒಂದು ಸಾರಿ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ, ಒಂದು ಸಾರಿ ನಿನ್ನ ಜೀವಿತದಲ್ಲಿ ಆತನಿಗೆ ಸ್ಥಳ ಕೊಡುವುದಾದರೆ, ಯಾರೊಬ್ಬರು ಕೂಡ ನಿನ್ನನ್ನು ಆತನನ್ನು ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ. ಈ ಸುಂದರವಾದ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಈ ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡಿರಿ. 10,000 ಮಂದಿ ದಂಡೆತ್ತಿ ಬಂದರು. ಅಹಿತೋಫೆಲನ ಆಲೋಚನೆ ನನ್ನ ದೇವರು ಆಗುವುದಕ್ಕೆ ಬಿಡುವುದಿಲ್ಲ. ಅಹಿತೋಫೆಲನ ಆಲೋಚನೆ ನಡೆಯದಂತಾಗಲಿ ಎಂಬುದಾಗಿ ಪ್ರಾರ್ಥಿಸಿದಂತಹ ದಾವಿದನಿಗೆ ದೇವರು ಜಯ ಕೊಟ್ಟರು. ಒಬ್ಬ ಚಿಕ್ಕ ಯವನಸ್ಥನ ಮೂಲಕ ದಾವಿದನಿಗೆ ದೇವರು ಜಯವನ್ನು ಕೊಟ್ಟರು. ಈ ದಿನ ನಿನ್ನ ಜೀವಿತದಲ್ಲಿ ಒಳಿತು ಮಾಡುವಂತಹ ದೇವರು ಆತನು. ದೇವರು ಚಿಕ್ಕವರನ್ನು ಉಪಯೋಗಿಸಿಕೊಂಡು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಧೈರ್ಯದಿಂದ ಇದ್ದು ದೇವರನ್ನು ದೃಷ್ಟಿಸುವ ಅದ್ಭುತವನ್ನು ಕಾಣುತ್ತೀಯಾ? ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. 10,000 ಮಂದಿ ನನ್ನ ವಿರುದ್ಧವಾಗಿ ದಂಡೆತ್ತಿ ನಿಂತರೂ ಕೂಡ ನಾನು ಹೆದರುವುದಿಲ್ಲ ಎಂದು ಭಕ್ತನಾದ ದಾವಿದನು ಹೇಳಿದ ಪ್ರಕಾರ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅಹಿತೋಫೆಲನಂತವರು ನಮ್ಮನ್ನು ಹತ ಮಾಡಬೇಕೆಂದು ಅಥವಾ ನಮ್ಮನ್ನು ಬಲಹೀನಪಡಿಸಬೇಕೆಂದು, ನಮ್ಮನ್ನು ಸೋಲಿಸಬೇಕೆಂದು ಎಷ್ಟೋ ಪ್ರಯತ್ನ ಮಾಡುತ್ತಾ ಇರಬಹುದು ದೇವ. ಆದರೆ ದೇವರೇ, ನೀವು ನಮ್ಮ ಜೊತೆಗಿದ್ದು ನಡೆಸುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅಂತಹ ಸ್ಥಿತಿಯಲ್ಲಿ ಇದ್ದಾರೋ, ಸರ್ಕಲ್ ಮಾಡಲ್ಪಟ್ಟಿ ದೇವರೇ, ಭಯಂಕರವಾದ ಪರಿಸ್ಥಿತಿಯಲ್ಲಿ ಇದ್ದಾರೋ, ಸೋಲಿನ ಹಂಚಿನಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಅವರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಕುಟುಂಬದವರೇ ವಿರುದ್ಧವಾಗಿ ನಿಂತು ಅತಿ ತೀವ್ರವಾಗಿ ಬಾಧಿಸುತ್ತಿರುವಾಗ ನೀವೇ ಅವರನ್ನು ಸಂತೈಸಿರಿ, ಆದರಣೆ ಕೊಟ್ಟು ನಡೆಸಿರಿ. ಸಮೃದ್ಧಿಕರವಾದ ಆಶೀರ್ವಾದವನ್ನು ಅವರ ಮೇಲೆ ಸುರಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. Amen, amen, amen. God bless you, dear friends. Have a wonderful day.